ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಲದ ಬಂದ ಭಾಗ 41. ಅಥರ್ವ ಮುಂದುವರಿಸಿದ, ಅಲ್ಲಿಂದಲೇ ಈ ಡಾಕ್ಯುಮೆಂಟ್ ಶುರುವಾಗುವುದು. ನಾನು ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಕೇವಲ 2 ಮಹಡಿಗಳನ್ನು. ಈಗ ನಾನು ಮಾತನಾಡುತ್ತಿರುವುದು ಆ ಉಳಿದ 8 ಮಹಡಿಗಳ ಬಗ್ಗೆ ಅನ್ನುತ್ತಾ ಅವನು ಆದಿಶೇಷನ್ ಕೈಯಲ್ಲಿದ್ದ ದಾಖಲೆಗಳನ್ನು ಮತ್ತೆ ತೋರಿಸಲು ಆದಿಶೇಷನ್ ಆತಂಕದಿಂದ ಆ ಪುಟಗಳನ್ನು ತಿರುಗಿಸಿದರು. ಆದಿಶೇಷನ್ ದಂಗಾಗಿ ಓದುವ ದೃಶ್ಯ. ದಾಖಲೆಯ ಶೀರ್ಷಿಕೆ: ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಆ್ಯಂಡ್ ವಯೋಲೇಷನ್ ರಿಪೋರ್ಟ್. ಕಟ್ಟಡ ಯೋಜನಾ ಉಲ್ಲಂಘನೆ. ಈ ಮಾಲ್ಗೆ ಡಿಟಿಸಿಪಿ ಅನುಮತಿ ಆರಂಭದಲ್ಲಿ 6 ಮಹಡಿಗಳಿಗೆ ಮಾತ್ರ ನೀಡಲಾಗಿತ್ತು. ಆದರೆ ವಿಷ್ಣು ಪ್ರಸಾದ್ ಕಂಪನಿ ಇದನ್ನು 10 ಮಹಡಿಗಳಾಗಿ ಕಟ್ಟಿತು. ಇತ್ತೀಚೆಗೆ 2 ಮಹಡಿಗಳು ಗುಣಮಟ್ಟವಿಲ್ಲದೆ ಕುಸಿದು ಬಿದ್ದಿದ್ದರಿಂದ ಈಗ 8 ಮಹಡಿಗಳಿವೆ. ಇದು ಸರ್ಕಾರದ ಒಪ್ಪಿಗೆ ಮತ್ತು ಎಫ್ಎಸ್ಐ ನಿಯಮಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿದ ಕೃತ್ಯ. ಸುರಕ್ಷತಾ ಸಮಸ್ಯೆಗಳು. ಕಟ್ಟಡ ನಿರೀಕ್ಷಕರ ಆರಂಭಿಕ ನೋಟಿಸ್ಗಳ ಪ್ರಕಾರ ಉಳಿದ 8 ಮಹಡಿಗಳ ಬಾಳಿಕೆ ಪ್ರಶ್ನಾರ್ಥಕವಾಗಿದೆ. ಇದು ಸಾರ್ವಜನಿಕ ಸುರಕ್ಷತೆಗೆ ಬೆದರಿಕೆಯಾಗಿದೆ. ಅಥರ್ವ ಆದಿಶೇಷನ್ ಮುಖದಲ್ಲಿದ್ದ ಭಯವನ್ನು ಓದುತ್ತಾ, ಏನು ಮಿಸ್ಟರ್ ಆದಿಶೇಷನ್, ಈ 8 ಅಂತಸ್ತಿನ ಬಿಲ್ಡಿಂಗ್ ಇನ್ನೂ ನಿಂತಿದೆ. ಈ ಡಾಕ್ಯುಮೆಂಟನ್ನು ನಾನು ಒಂದು ದಿನ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸಣ್ಣ ಅರ್ಜಿಯೊಂದಿಗೆ ಲಗತ್ತಿಸಿ CMDAಗೂ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಕಳುಹಿಸಿಬಿಟ್ಟರೆ ಏನಾಗುತ್ತದೆ ಎಂದು ಯೋಚಿಸಿ ಅಂದಾಗ ಆದಿಶೇಷನ್ ಮುಖದಲ್ಲಿದ್ದ ಬಿಗುಪು ಈಗ ನಡುಕವಾಗಿ ಬದಲಾಗಿತ್ತು. ಅಥರ್ವ ಕೆಡವಿದ 2 ಮಹಡಿಗಳಿಗಿಂತ ಉಳಿದಿರುವ 8 ಮಹಡಿಗಳೇ ಈಗ ಅವರಿಗೆ ಅತಿ ದೊಡ್ಡ ಬೆದರಿಕೆಯಾಗಿ ಮಾರ್ಪಟ್ಟಿದ್ದವು. ಆ 8 ಮಹಡಿಗಳು ನಿಯಮಗಳನ್ನು ಉಲ್ಲಂಘಿಸಿ ಗುಣಮಟ್ಟವೇ ಇಲ್ಲದೆ ಲಂಚದ ಆಧಾರದ ಮೇಲೆ ಕಟ್ಟಲಾಗಿದೆ ಎಂಬ ಸತ್ಯವನ್ನು ಈ ದಾಖಲೆಗಳು ಬೆಳಕಿಗೆ ತಂದಿದ್ದವು. ಆದರೂ ಅಥರ್ವ ಬಿಡಲಿಲ್ಲ. ಈ ನಿಯಮ ಉಲ್ಲಂಘನೆ ಹೊರಬಂದರೆ ವಿಷ್ಣು ಪ್ರಸಾದ್ ಹೆಸರು ಮಾತ್ರವಲ್ಲ, ಸುಪ್ರೀಂ ಕೋರ್ಟ್ ಲಾಯರು ಶ್ರೀ ಆದಿಶೇಷನ್ ಅವರ ಮಗ ವಿಷ್ಣು ಪ್ರಸಾದ್ಗೆ ಸೇರಿದ ಮಾಲ್ ಕಟ್ಟಡವನ್ನು ಗುಣಮಟ್ಟವಿಲ್ಲವೆಂದು ಕೆಡವಿ ಹಾಕಿದರು ಅಂತಾನೆ ಎಲ್ಲರೂ ಮಾತನಾಡುತ್ತಾರೆ. ನಿಮ್ಮ ಗೌರವ ಉಳಿಯುತ್ತದಾ ಎಂದು ಶಾಂತವಾಗಿ ನಕ್ಕನು ಅಥರ್ವ. ಅವನು ಅಹಂಕಾರದಿಂದ ನಗಲಿಲ್ಲ. ಅದು ಮೌನ ನಗುವೇ ಆಗಿದ್ದರೂ ಆದಿಶೇಷನ್ ಮುಖವು ಗೌರವವನ್ನು ಕಳೆದುಕೊಂಡ ಸ್ಥಿತಿಯಲ್ಲಿತ್ತು. ಅಥರ್ವ, ನಿನ್ನ ಕಂಪನಿ ಡಾಕ್ಯುಮೆಂಟ್ ಬಗ್ಗೆ ಮಾತನಾಡುತ್ತಾ, ನನ್ನ ಮಗನ ಮಾಲ್ಗೆ ಹೋಗಿಬಿಟ್ಟೆ, ಹೀಗ್ಯಾಕೆ ಇದರ ಬಗ್ಗೆ ಮಾತನಾಡ್ತಾ ಇದೀಯಾ? ನನ್ನ ಮಗನ ಗೌರವವನ್ನು ನಾನು ಕಾಪಾಡಿಕೊಳ್ಳುತ್ತೇನೆ, ಇದನ್ನು ನನ್ನಿಂದ ನಿಭಾಯಿಸಲು ಸಾಧ್ಯ ಎಂದರು ಸ್ವಲ್ಪ ಧ್ವನಿ ತಗ್ಗಿಸಿ. ಅಥರ್ವ ನಿಧಾನವಾಗಿ, ಅದೇ ಮಿಸ್ಟರ್ ಆದಿಶೇಷನ್, ಗೌರವ ಎಂಬುದು ಕಣ್ಣಿಗೆ ಕಾಣದ ಒಂದು ಬಲ. ಆದರೆ ಆ ಬಲವನ್ನು ಒಂದು ಸರ್ಟಿಫಿಕೇಟ್ ಪುಡಿ ಪುಡಿ ಮಾಡಿಬಿಡುತ್ತದೆ ಎಂದರು. ಆದಿಶೇಷನ್ ಬೇರೇನು ಎನ್ನುವಂತೆ ನೋಡಿದಾಗ ಅಥರ್ವ ತನ್ನ ಪಕ್ಕದಲ್ಲಿದ್ದ ಕಾರ್ತಿಕ್ನನ್ನು ನೋಡಿದನು. ಕಾರ್ತಿಕ್ ಮೇಜಿನ ಮೇಲಿದ್ದ ಕಟ್ಟಡದ ಫೈಲ್ನ ಕೆಳಗಿನಿಂದ ಮೆಲ್ಲನೆ ಒಂದು ಬಿಳಿ ಲಕೋಟೆಯನ್ನು ಅಂದರೆ ಕವರನ್ನು ಮಾತ್ರ ತೆಗೆದು ಆದಿಶೇಷನ್ ಮುಂದಿಟ್ಟನು. ನೀವು ಸ್ವಲ್ಪ ಹೊತ್ತಿನ ಮುಂಚೆ ನನ್ನ ತಮ್ಮ ವಿಕ್ರಮ್ ಡ್ರಗ್ ಅಡಿಕ್ಟ್ ಆಗಿದ್ದಾನೆ ಎಂದು ನಾನು ಹೇಳಿದ್ದನ್ನು ಕೇಳಿ ನಕ್ಕಿರಲ್ಲವೇ? ಈಗ ನಾನು ನಿಮಗೆ ಕೊಡಲಿರುವ ಡಾಕ್ಯುಮೆಂಟ್ ನೋಡಿದರೆ ನಗು ಬರುತ್ತದೆಯಾ ಎಂದು ನೋಡಿ ಅದನ್ನು ಮೃದುವಾದ ನಗುವನ್ನು ಬೀರುತ್ತಾ ನಗು ಬರುತ್ತದೆಯಾ ಎಂದು ನೋಡಿ ಎಂದನು ಮೃದುವಾದ ನಗುವನ್ನು ಬೀರುತ್ತಾ. ಆದಿಶೇಷನ್ ಆ ಲಕೋಟೆಯನ್ನು ಬಿಡಿಸಿ ಒಳಗಿದ್ದ ಒಂದು ಪೇಪರ್ ತೆಗೆದರು. ಅದು ಕಾಲೇಜಿನ ಅಧಿಕೃತ ಮುದ್ರೆಗಳು, ವೈದ್ಯರ ಸಹಿಗಳು ಮತ್ತು ಒಂದು ಮಾದಕ ವ್ಯಸನ ಮುಕ್ತ ಕೇಂದ್ರದ ಲೆಟರ್ ಹೆಡ್ಡನ್ನು ಹೊಂದಿತ್ತು. ಆದಿಶೇಷನ್ ದಾಖಲೆಯನ್ನು ಓದಿದರು. ದಾಖಲೆಯ ಶೀರ್ಷಿಕೆ: ಪುನರ್ವಸತಿ ಕೇಂದ್ರಕ್ಕೆ ದಾಖಲಿಸಿದ ಪ್ರಮಾಣಪತ್ರ. ಚಿಕಿತ್ಸೆ ಪಡೆದ ವ್ಯಕ್ತಿ ಶ್ರೀ ವಿಷ್ಣು ಪ್ರಸಾದ್. ಚಿಕಿತ್ಸೆಯ ಅವಧಿ 2000 ಸೆಪ್ಟೆಂಬರ್ ತಿಂಗಳಿನಿಂದ ಡಿಸೆಂಬರ್ ತಿಂಗಳವರೆಗೆ. ಕಾಲೇಜು ದಿನಗಳ ಉಲ್ಲೇಖ. ಚಿಕಿತ್ಸೆಗೆ ಕಾರಣ ತೀವ್ರವಾದ ಮಾದಕ ದ್ರವ್ಯ ಸೇವನೆ, ಮಾನಸಿಕ ಅವಲಂಬನೆ. ಅನುಮತಿಸಿದವರು ಈ ಕೇಂದ್ರದಲ್ಲಿ ದಾಖಲಿಸುವ ಸಂಪೂರ್ಣ ಜವಾಬ್ದಾರಿ ಮತ್ತು ಅನುಮತಿಯನ್ನು ನೀಡಿದವರು ಶ್ರೀ ಅಥರ್ವ ವರ್ಮನ್. ವೈದ್ಯರ ಟಿಪ್ಪಣಿ: ವಿದ್ಯಾರ್ಥಿ ವಿಷ್ಣು ಪ್ರಸಾದ್
ಕಾಲೇಜು ಕ್ಯಾಂಪಸ್ನೊಳಗೂ ಮಾದಕ ದ್ರವ್ಯ ಬಳಸಿದ್ದರಿಂದ ಅವನ ಸ್ನೇಹಿತ ಅಥರ್ವನ ಪ್ರಯತ್ನದಿಂದ ತಕ್ಷಣವೇ ಪುನರ್ವಸತಿ ಕೇಂದ್ರಕ್ಕೆ ದಾಖಲಿಸಲಾಯಿತು. ಇದನ್ನು ವೈದ್ಯಕೀಯ ಕಾನೂನಿನ ಪ್ರಕಾರ ದಾಖಲಿಸಲಾಗಿದೆ ಅಂತ ಇತ್ತು. ಆದಿಶೇಷನ್ ಕಣ್ಣುಗಳು ಅಗಲವಾದವು. ಆ ಹಳೆಯ ಕಹಿ ಸತ್ಯ ಇಂದು ಒಂದು ದೊಡ್ಡ ಅಸ್ತ್ರವಾಗಿ ಬದಲಾಗಿ ಅವರ ಮುಂದೆ ನಿಂತಿತ್ತು. ಅಥರ್ವ ಮೆಲ್ಲನೆ ಹೊತ್ತಿ ಹೇಳಿದನು, ಏನು ಮಿಸ್ಟರ್ ಆದಿಶೇಷನ್, ನಿಮ್ಮ ಮಗ ವಿಷ್ಣುಪ್ರಸಾದ್ ಕಾಲೇಜು ದಿನಗಳಲ್ಲೇ ಡ್ರಗ್ಗೆ ಅಡಿಕ್ಟ್ ಆಗಿ ಬಹುತೇಕ ಕಾನೂನಿನ ಕುಣಿಕೆಗೆ ಸಿಕ್ಕಿಬಿದ್ದಿದ್ದವನು. ಈ ಡಾಕ್ಯುಮೆಂಟ್ ಅಸಲಿಯಾದದ್ದು. ಇದನ್ನು ನಾನು ಆಗ ಕೇವಲ ಸ್ನೇಹಿತನಿಗಾಗಿ ಮುಚ್ಚಿಟ್ಟಿದ್ದೆ. ಆದರೆ ಈಗ ಇದನ್ನು ನನ್ನ ಅಸ್ತ್ರವಾಗಿ ಬಳಸುವ ಸಮಯ ಬಂದಿದೆ. ಕಾರಣ, ಇನ್ನೂ ನಿಮ್ಮ ಮುದ್ದಿನ ಮಗ ಡ್ರಗ್ಗೆ ಅಡಿಕ್ಟ್ ಆಗಿದ್ದಾನೆ ಅಂದಾಗ ಆದಿಶೇಷನ್ ಮುಖ ಬೆವರಿನಲ್ಲಿ ಮಿಂದಿತ್ತು. ಅಥರ್ವ, ಭಾರತದಲ್ಲಿ ಮಾದಕ ದ್ರವ್ಯಗಳನ್ನು ಬಳಸುವುದು ಸಾಧಾರಣ ವಿಷಯವಲ್ಲ. ಮಿಸ್ಟರ್ ಆದಿಶೇಷನ್, ನಿಮಗೆ ಗೊತ್ತಿಲ್ಲವೇ, NDPS ಅಕ್ಟೋಬರ್ 1985 ಎಷ್ಟು ಕಠಿಣವಾದದ್ದು ಎಂದವನು. ಕಾನೂನಿನ ಪ್ರಕಾರ ಸಣ್ಣ ಪ್ರಮಾಣದ ಮಾದಕ ದ್ರವ್ಯವನ್ನು ಹೊಂದಿದ್ದರೂ ಹಲವು ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗುವುದು. ನಿಮ್ಮ ಮಗನ ಹಿಂದಿನ ಡ್ರಗ್ ಹಿಸ್ಟರಿ ಸಾಬೀತಾದರೆ, ಅಷ್ಟೇ ಅಲ್ಲದೆ ಈಗಲೂ ಅವನು ಡ್ರಗ್ ಅಡಿಕ್ಟ್ ಆಗಿರುವುದು ಹೊರಬಂದರೆ, ವಿಷ್ಣು ಪ್ರಸಾದ್ನ ಈ ಮೆಡಿಕಲ್ ಸರ್ಟಿಫಿಕೇಟ್ ಅವನು ಡ್ರಗ್ ಅಡಿಕ್ಟ್ ಎಂಬುದು ಕಾನೂನುಬದ್ಧವಾಗಿ ಸಾಬೀತುಪಡಿಸುತ್ತದೆ. ಪುನರ್ವಸತಿ ಕೇಂದ್ರದಿಂದ ಅವನು ಹೊರಬಂದಿದ್ದರೂ ಅವನ ಹಳೆಯ ಕೇಸನ್ನು ಮತ್ತೆ ಧೂಳು ಕೊಡವಿ ತೆಗೆಯಬಹುದು. ಈಗ ಹೊಸ ಕೇಸ್ ಕೂಡ ಸೇರಿದರೆ ಎಂದಾಗ ಆದಿಯ ಮುಖ ಇನ್ನೂ ಆಘಾತದಿಂದ ಚೇತರಿಸಿಕೊಂಡಿರಲಿಲ್ಲ. ನಿನ್ನೆ ನಿಮ್ಮ ಮನೆಗೆ ಹೋಗಿದ್ದಾಗ ಎಂದು ನಡೆದ ಎಲ್ಲ ವಿವರಗಳನ್ನು ಹೇಳಿ ಮುಗಿಸಿದವನು, ನಿಮ್ಮ ಮಗ ಮಿತಿ ಮೀರಿ ಕುಡಿದಿದ್ದಾನೆಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಅವನ ಪಕ್ಕಕ್ಕೆ ಹೋಗಿ ಅವನ ಕುತ್ತಿಗೆಯನ್ನು ಹಿಡಿದಾಗ ಆಗಲೇ ಅವನು ಮತ್ತೆ ಡ್ರಗ್ ಯೂಸ್ ಮಾಡುತ್ತಿರುವುದು ನನಗೆ ಗೊತ್ತಾಯಿತು ಎಂದು ಹೇಳಿದನು. ಆದಿಶೇಷನ್ ಮಗ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಕಾಲೇಜಿನಿಂದ ಚಿಕಿತ್ಸೆಗಾಗಿ ಪುನರ್ವಸತಿ ಕೇಂದ್ರಕ್ಕೆ ದಾಖಲಾದವನು. ಕೆಲವು ವರ್ಷಗಳ ನಂತರ ಈಗಲೂ ಮಾದಕ ದ್ರವ್ಯ ಬಳಸುತ್ತಿರುವುದು ತಿಳಿದುಬಂದಿದೆ ಎಂದು ಮೀಡಿಯಾದಲ್ಲಿ ಸುದ್ದಿ ಬಂದರೆ ನಿಮ್ಮ ಗೌರವ ಏನಾಗುತ್ತದೆ? ನಿಮ್ಮ ಪ್ರಭಾವದ ಮೇಲೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತದೆ? ಇಲ್ಲಿ ನನ್ನ ತಮ್ಮ ವಿಕ್ರಮ್ ಬಗ್ಗೆ ಮಾತನಾಡಿ ನಿಮ್ಮ ಬಾಯಿಯಿಂದಲೇ ಸತ್ಯವನ್ನು ಹೊರಹಾಕಿಸಿದೆ. ಆದರೆ ನಿಮ್ಮ ಮಗನ ಬಗ್ಗೆ ಈ ಸತ್ಯ ನನ್ನ ಕೈಯಲ್ಲಿ ಶಾಶ್ವತವಾಗಿದೆ ಅಂದಾಗ ಆದಿಶೇಷನ್ ನಡುಗುವ ಕೈಗಳಿಂದ ಆ ಪ್ರಮಾಣ ಪತ್ರವನ್ನು ಹಿಡಿದುಕೊಂಡಿದ್ದರು. ವಿಷ್ಣುಪ್ರಸಾದ್ ಎಂಬ ಆ ಹೆಸರು ಅವರ ಕುಟುಂಬದ ಅತ್ಯಂತ ಕೆಟ್ಟ ರಹಸ್ಯವಾಗಿತ್ತು. ಈಗ ಅಥರ್ವ ಅದನ್ನು ಹಗಲು ಹೊತ್ತಿನಲ್ಲಿ ಅವರ ಕಣ್ಣೆದುರಲ್ಲೇ ಹೊಡೆದು ಹಾಕಿದನು. ಈಗ ಹೇಳಿ ಮಿಸ್ಟರ್ ಆದಿಶೇಷನ್, ವಿಷ್ಣುಪ್ರಸಾದ್ನ ಗುಣಮಟ್ಟವಿಲ್ಲದ ಸ್ಟೈಲೋಮಾಲ್ ಕೆಡವಲ್ಪಡಬೇಕಾ, ಇಲ್ಲ ವಿಷ್ಣುಪ್ರಸಾದ್ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಿಬಿದ್ದ ಇತಿಹಾಸ ಬೆಳಕಿಗೆ ಬರಬೇಕಾ? ಯಾವುದು ನಿಮ್ಮ ಗೌರವವನ್ನು ಹೆಚ್ಚು ಬಾಧಿಸುತ್ತದೆ ಅನ್ನುತ್ತಾ ಅಥರ್ವನ ಕಣ್ಣುಗಳು ಚೂಪಾಗಿ ದೃಢವಾಗಿದ್ದವು. ಅಥರ್ವ ಸೋಫಾದಿಂದ ಎದ್ದು ನೇರವಾಗಿ ಕುಳಿತನು. ಆದಿಶೇಷನ್ ದೇಹ ಈಗಲೂ ನಡುಗುತ್ತಲೇ ಇತ್ತು. ಆ ಬಿಲ್ಡಿಂಗ್ ಅಪ್ರೂವಲ್ ಇಲ್ಲದೆ ಎಕ್ಸ್ಟ್ರಾ 4 ಮಹಡಿ ಕಟ್ಟಿದ್ದು ನಿನ್ನ ಮಗ ನಾನು ಕಟ್ಟಲಿರುವ ಬಿಲ್ಡಿಂಗನ್ನು ಕೆಡವುತ್ತೇನೆ ಎಂದಿದ್ದ. ಅವನಿಗೆ ಅರ್ಥ ಮಾಡಿಸುವುದಕ್ಕಾಗಿಯೇ ಈಗಾಗಲೇ ಗವರ್ನಮೆಂಟ್ನಲ್ಲಿ ಆ ಕಟ್ಟಡಕ್ಕೆ ಅಪ್ರೂವಲ್ ಮೀರಿ 4 ಫ್ಲೋರ್ ಕಟ್ಟಿದ್ದಾರೆ ಎಂದು ಹೇಳಿ ಕೆಡವಲು ಅಲ್ಲಿ ಅವರು ಆರ್ಡರ್ ಹಾಕಿದ್ದೆಲ್ಲವನ್ನ ತಿಳಿದುಕೊಂಡೆ. ನಾನು ಕೇವಲ 2 ಮಾತ್ರ ಕೆಡವಿದ್ದು. ಬ್ಯಾಲೆನ್ಸ್ 2 ಇದೆ. ಅದನ್ನು ಏನು ಮಾಡಬೇಕೆಂದು ನೀವು ನೋಡಿಕೊಳ್ಳಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಆದಿಶೇಷನ್, ನನ್ನ ಕುಟುಂಬದ ಸಮಸ್ಯೆಯಲ್ಲಿ, ನನ್ನ ಉದ್ಯಮದಲ್ಲಿ ಯಾವುದರಲ್ಲೂ ನೀವೋ ನಿಮ್ಮ ಮಗನೋ, ಈಗ ಹೊಸದಾಗಿ ಅವತಾರವೆತ್ತಿರುವ ನಿಮ್ಮ ಮಗಳೋ ಯಾರೂ ಬರಕೂಡದು. ಇದು ನನ್ನ ಮೊದಲ ಕಂಡೀಷನ್ ಅಂದಾಗ ಆದಿಶೇಷನ್ ತೊದಲುವ ಮಾತುಗಳೊಂದಿಗೆ ಕೈ ಮುಗಿದುಕೊಂಡು, ಅಥರ್ವ, ಸತ್ಯವಾಗಿ ಹೇಳುತ್ತಿದ್ದೇನೆ, ನಿನ್ನ ಬಿಸ್ನೆಸ್ನಲ್ಲಿ ನಿನ್ನ ಕುಟುಂಬದ ವಿಚಾರದಲ್ಲಿ ಯಾವುದರಲ್ಲೂ ನಾವು ಬರುವುದಿಲ್ಲ. ನನ್ನ ಮಗನನ್ನು ನಾನು ತಿದ್ದುತ್ತೇನೆ. ಅವನು ಮತ್ತೆ ಡ್ರಗ್ ಅಡಿಕ್ಟ್ ಆಗಿರುವ ವಿಷಯ ನನಗೆ ಸತ್ಯವಾಗಿಯೂ ಗೊತ್ತಿರಲಿಲ್ಲ. ಅವನನ್ನು ನಾನು ನಿಯಂತ್ರಿಸುತ್ತೇನೆ. ಅವನಿಗೆ ಮನೆಯಲ್ಲೇ ಇಟ್ಟುಕೊಂಡು ನಾನು ಟ್ರೀಟ್ಮೆಂಟ್ ಕೊಡಿಸುತ್ತೇನೆ. ಈ ವಿಷಯ ಹೊರಗಡೆ ಹೋಗಕೂಡದು ಪ್ಲೀಸ್ ಎಂದು ಆದಿಶೇಷನ್ ಈಗ ಬೇಡಿಕೊಳ್ಳುವ ಸ್ಥಿತಿಗೆ ಬಂದರು. ಅವರ ಗಾಂಭೀರ್ಯವೆಲ್ಲ ಉದುರಿ ಹೋಗಿ ಅಸಹಾಯಕ ತಂದೆಯಾಗಿ ಕಾಣುತ್ತಿದ್ದರು.
ಆಗ ಅಥರ್ವ ನನಗೆ ಎರಡನೆಯದೊಂದು ಕಂಡೀಷನ್ ಇದೆ ಎಂದಾಗ ಆದಿಶೇಷನ್ ಅಪನಂಬಿಕೆಯಿಂದ ಹೇಳು ಅಥರ್ವ ಏನು ಎಂದರು. ನಿಮ್ಮ ಸೊಸೆ ಯಾಮಿನಿ 2 ವರ್ಷದ ಹಿಂದೆ ನನ್ನ ಕುಟುಂಬವನ್ನು ಅವಮಾನಿಸಿ ಬಿಟ್ಟು ಹೋದವಳೆ. ಆದರೂ ಅವಳ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂಬ ಯಾವುದೇ ಉದ್ದೇಶ ನನ್ನ ಮನಸ್ಸಿನಲ್ಲಿಲ್ಲ. ಅದೆಲ್ಲವನ್ನು ನಾನು ಯಾವತ್ತೋ ಮರೆತು ನನ್ನ ಜೀವನವನ್ನು ನೋಡಿಕೊಳ್ಳಲಾರಂಭಿಸಿದ್ದೇನೆ. ನನಗಂತಲೇ ಒಬ್ಬಳಿದ್ದಾಳೆ. ಅವಳ ಜೊತೆ ಜೀವಿಸುವುದೇ ನನಗೆ ಸಂತೋಷ. ಆದರೂ ಆ ಹುಡುಗಿಯನ್ನು ಹಾಗೆಯೇ ಬಿಡಲು ನನಗೆ ಮನಸ್ಸು ಬರುತ್ತಿಲ್ಲ. ನಿಮ್ಮ ಮಗನನ್ನು ಸರಿಯಾಗಿ ತಿದ್ದಿ ಆ ಹುಡುಗಿಯೊಂದಿಗೆ ಸಂತೋಷವಾಗಿ ಬಾಳುವಂತೆ ಮಾಡಿ. ಆ ಹುಡುಗಿ ಚಿತ್ರಹಿಂಸೆ ಅನುಭವಿಸುತ್ತಿದ್ದಾಳೆ. ಅವಳ ಮೆಡಿಕಲ್ ರಿಪೋರ್ಟ್ ಕೂಡ ಇದರಲ್ಲಿದೆ. ಆ ಹುಡುಗಿಯನ್ನು ನಿನ್ನ ಮಗ ಅವಳ ಒಪ್ಪಿಗೆಯೇ ಇಲ್ಲದೆ ತುಂಬ ಹಾಳು ಮಾಡುತ್ತಿದ್ದಾನೆ. ಅವನನ್ನು ಎಲ್ಲ ರೀತಿಯಲ್ಲೂ ಕಂಟ್ರೋಲ್ ಮಾಡಬೇಕು. ಆ ಹುಡುಗಿ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಎಂದು ಎಲ್ಲ ವಿವರಗಳನ್ನು ಹೇಳಿದವನು ಈಗ ಬೇರೊಂದು ಡಾಕ್ಯುಮೆಂಟ್ ತೆಗೆದು ಅವರ ಮುಂದಿಟ್ಟನು. ಆದಿಶೇಷನ್ ಆಘಾತದಿಂದ ಇದೇನು ಅಥರ್ವ ಎಂದರು. ಓದಿ ನೋಡಿ ಸಹಿ ಹಾಕಿ ಎಂದನು. ಅದನ್ನು ಓದಿ ನೋಡಿದ ಆದಿಶೇಷನ್ ಮಂಡಿ ಊರಿ ಕುಸಿದಂತೆ ಸೋಫಾದ ಮೇಲೆ ಹೊರಗಿದರು. ಆಯಾಸದಿಂದ ಅಥರ್ವ ನಾನು ಹೇಳಿಬಿಟ್ಟೆನಲ್ಲ, ಇದೆಲ್ಲವನ್ನು ಸರಿ ಮಾಡುತ್ತೇನೆ. ಆಮೇಲೆ ಯಾಕೆ ಲಿಖಿತವಾಗಿ ಬರೆಸಿ ಅದರಲ್ಲಿ ಸಹಿ ಹಾಕಬೇಕು ಎಂದರು. ಅಥರ್ವ ದೃಢವಾದ ಧ್ವನಿಯಲ್ಲಿ ನಾನು ಬಾಯಿ ಮಾತನ್ನು ನಂಬುವುದಿಲ್ಲ ಮಿಸ್ಟರ್ ಆದಿಶೇಷನ್. ಎಲ್ಲವೂ ಮುಗಿದ ಮೇಲೆ ಮತ್ತೆ ನೀವು ತಲೆ ಎತ್ತಿದರೆ ನನಗೆ ಸಮಸ್ಯೆಯನ್ನು ಬೇರು ಸಹಿತ ಕಿತ್ತು ಹಾಕಬೇಕು. ಬರೀ ಕೊಂಬೆ ಕತ್ತರಿಸುವುದು ನನಗೆ ಇಷ್ಟವಿಲ್ಲ. ಅದಕ್ಕಾಗಿಯೇ ಇವತ್ತು ನಾನು ನೇರವಾಗಿ ಬಂದೆ. ಇದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದೇನೆ. ನನ್ನ ಬಿಸ್ನೆಸ್ನಲ್ಲಾಗಲಿ ನನ್ನ ಕುಟುಂಬದ ವಿಚಾರದಲ್ಲಾಗಲಿ ನೀವು ನಿಮ್ಮ ಮಗಳು ಯಾರೂ ತಲೆ ಹಾಕಕೂಡದು. ಮೀರಿ ನಮಗೆ ನಿಮ್ಮಿಂದ ಏನಾದರೂ ಸಮಸ್ಯೆ ಬಂದರೆ ಆಮೇಲೆ ಖಂಡಿತವಾಗಿ ಹೇಳುತ್ತೇನೆ, ಈ ಎಲ್ಲ ಪ್ರೂಫ್ಗಳು ಕೋರ್ಟ್ಗೆ ಹೋಗುತ್ತವೆ. ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರೂ ಕಂಬಿ ಎಣಿಸಬೇಕಾಗುತ್ತದೆ. ಅದಕ್ಕೆ ಬೇಕಾದ ಎಲ್ಲವನ್ನು ಡೀಟೇಲ್ ಆಗಿ ಬರೆದಿದ್ದೇನೆ. ಇದರಲ್ಲಿ ಸೈನ್ ಮಾಡಿಕೊಡಿ ಎಂದು ಆಜ್ಞಾಪಿಸಿದನು. ಬೇರೆ ದಾರಿ ಇಲ್ಲದೆ ಬೇಡಿಕೊಳ್ಳುತ್ತಲೇ ಅವರು ಸಹಿ ಹಾಕಿದರು. ಆಗ ಗತ್ತಿನಿಂದ ಎದ್ದು ಸಾಧಾರಣವಾಗಿ ಒಂದು ನಗುವನ್ನು ಬೀರಿದ ಅಥರ್ವ ಬಾ ಕಾರ್ತಿಕ್ ಎಂದು ಆ ಕೊಠಡಿಯಿಂದ ಹೊರನಡೆದನು. ಚಂಡಮಾರುತ ಬಂದು ಹೋದಂತೆ, ಸಿಂಹ ಗರ್ಜಿಸಿದಾಗ ನಡುಗುವ ಜಿಂಕೆಯಂತೆ ಒಂದು ನಡುಕದೊಂದಿಗೆ ಸೋಫಾದಲ್ಲಿ ಕುಳಿತಿದ್ದರು ಆದಿಶೇಷನ್. ಅವರ ಅಹಂಕಾರ ಹೊಡೆದು ಚೂರಾಗಿತ್ತು. ಆದಿಶೇಷನ್ ಕೊಠಡಿಯಿಂದ ಅಥರ್ವ ಮತ್ತು ಕಾರ್ತಿಕ್ ಹೊರಬಂದರು. ಅಥರ್ವ ನಡೆದ ವೇಗವನ್ನು ನೋಡಿದ ಕಾರ್ತಿಕ್ ಆಶ್ಚರ್ಯದ ತುದಿಗೆ ತಲುಪಿದ್ದನು. ಅವನ ಗಾಂಭೀರ್ಯದ ನಡಿಗೆಯಲ್ಲಿ ಸಮಸ್ಯೆಯನ್ನೆಲ್ಲ ಬೇರು ಸಹಿತ ಕಿತ್ತು ಹಾಕಿ ಮುಗಿಸಿದ ಯುದ್ಧ ಭೂಮಿಯ ವಿಜಯದ ಕಲೆ ಕಾಣುತ್ತಿತ್ತು. ಆದಿಶೇಷನ್ನನ್ನು ಭೇಟಿಯಾಗುವ ಮುನ್ನ ಅವನು ಹಾಕಿದ್ದ ದ್ವಿಪಾತ್ರದ ಬಗ್ಗೆ ನೆನೆದು ಕಾರ್ತಿಕ್ನ ಮುಖದಲ್ಲಿ ಇನ್ನೂ ವಿಸ್ಮಯವಿತ್ತು. ಲಿಫ್ಟ್ನಲ್ಲಿ ಕೆಳಗೆ ಇಳಿಯುವಾಗ ಕಾರ್ತಿಕ್ ಮೆಲ್ಲನೆ ಅಥರ್ವನನ್ನು ನೋಡುತ್ತಾ ಕೇಳಿದನು, ಬಾಸ್, ನಿಜವಾಗಿಯೂ ಹೇಳುತ್ತಿದ್ದೇನೆ, ನಿಮ್ಮೊಳಗೆ ಇಂಥದ್ದೊಂದು ರಾಜತಂತ್ರ ಇದೆ ಅನ್ನೋದನ್ನು ನಾನು ಈಗಷ್ಟೇ ನೋಡುತ್ತಿದ್ದೇನೆ. ನೀವು ವಿಕ್ರಮ್ ಸರ್ ಸಮಸ್ಯೆ ಬಿಲ್ಡಿಂಗ್ ಸಮಸ್ಯೆ ಅಂತ ಹೇಳಿದಾಗ ಆದಿಶೇಷನ ಅಹಂಕಾರ ತುಂಬ ಖುಷಿಪಟ್ಟಿತು. ಅದಾದ ಮೇಲೆ ನೀವು ಅವರ ಕುಟುಂಬದ ಪ್ರೂಫನ್ನು ಇಟ್ಟಾಗ ಅವರು ಜೋರಾಗಿ ಅಳುವುದೊಂದೇ ಬಾಕಿ ಇತ್ತು. ನೀವು ಒಂದು ನಿಮಿಷ ಆ್ಯಕ್ಟ್ ಮಾಡಿದ್ದೀರಲ್ಲ ಬಾಸ್. ನಿಜವಾಗಿಯೂ ನಿಮ್ಮೊಳಗೆ ಇಷ್ಟೊಂದು ಮೃದುವಾದ ಒಬ್ಬ ಬಾಸ್ ಇದ್ದಾರಾ ಅಂತ ಒಂದು ಕ್ಷಣ ನನಗೆ ಗೊಂದಲವಾಗಿ ಬಿಡ್ತು ಎಂದ. ಕಾರ್ತಿಕನ ಮಾತಿನ ವೇಗವನ್ನು ಕಂಡು, ಅವನ ಆಶ್ಚರ್ಯದ ಆಳವನ್ನು ಕಂಡು ಅಥರ್ವ ಲಘುವಾಗಿ ನಕ್ಕನು. ಅವನ ಮುಖ ಈಗ ನೆಮ್ಮದಿಯಿಂದ ನಿರಾಳವಾಗಿತ್ತು. ಅಥರ್ವ ಶಾಂತವಾದ ಧ್ವನಿಯಲ್ಲಿ, ಕಾರ್ತಿಕ್, ನಾನು ಯಾವಾಗಲೂ ಬಿಸ್ನೆಸ್ನಲ್ಲಿ ಒಂದು ತತ್ವವನ್ನು ಪಾಲಿಸುತ್ತೇನೆ. ನನ್ನ ವೃತ್ತಿಯಲ್ಲಿ ಎಮೋಷನ್ಸ್ ಇರಬಾರದು. ಆದರೆ ನನ್ನ ಕುಟುಂಬದ ವಿಚಾರದಲ್ಲಿ ನ್ಯಾಯ ಮತ್ತು ಪ್ರೀತಿ ಮಾತ್ರ ಇರಬೇಕು. ನಕ್ಷತ್ರ ಭಯಪಡುವುದನ್ನು ನನ್ನಿಂದ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಅವಳನ್ನು ಕಾಪಾಡುವುದು ನನ್ನ ಕರ್ತವ್ಯ. ನನ್ನ ಪ್ರೀತಿಯನ್ನು ಅವಳು ಅರ್ಥ ಮಾಡಿಕೊಳ್ಳುತ್ತಾಳೋ ಇಲ್ಲವೋ, ಅವಳು ನನ್ನ ಪ್ರಾಣ. ಅವಳು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅನ್ನುತ್ತಾ ಅವನ ತುಟಿಗಳು ಮತ್ತೆ ಒಂದು ಮೃದುವಾದ ನಗುವನ್ನು ಬೀರಿದವು. ಈ ಪ್ರೀತಿಯೇ ನನ್ನ ಬಲ ಕಾರ್ತಿಕ್. ಈ ಪ್ರೀತಿಯನ್ನು ಕಾಪಾಡಲು ಆದಿಶೇಷನ್ನಂತಹ ಎಷ್ಟೇ ಹುಲಿಗಳಿದ್ದರೂ ಬೇಟೆಯಾಡಲು ಹಿಂದೆ ಮುಂದೆ ನೋಡುವುದಿಲ್ಲ. ಅವನು ಇನ್ನೂ ನನ್ನ ವಿಚಾರದಲ್ಲಿ ತಲೆ ಎತ್ತುವುದಿಲ್ಲ. ನನ್ನ ತಲೆನೋವು ಮುಗಿಯಿತು. ಬಾ,
ನಾವು ಹೊರಡೋಣ, ಬೇಗ ಚೆನ್ನೈಗೆ ಹೋಗಬೇಕು ಅಂದ ಅವನ ಹೃದಯ ನಕ್ಷತ್ರಾಳನ್ನು ನೋಡಲು ಮಿಡಿಯುತ್ತಿತ್ತು. ಕಾರ್ತಿಕ್ ತನ್ನ ಬಾಸ್ನ ಪ್ರೀತಿಯ ಆಳವನ್ನು ಮತ್ತು ವ್ಯಕ್ತಿತ್ವದ ಪ್ರಭಾವವನ್ನು ಕಂಡು ತಲೆ ಬಾಗಿದಂತೆ ತಲೆಯಾಡಿಸಿದನು. ಇಬ್ಬರು ಹೋಟೆಲ್ನಿಂದ ಹೊರಬಂದು ಕಾರು ಹತ್ತಿದರು. ಏರ್ಪೋರ್ಟ್ಗೆ ಹೋಗಿ ಖಾಸಗಿ ವಿಮಾನದ ಮೂಲಕ ಚೆನ್ನೈಗೆ ಹೊರಟರು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.